ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡ್ನಲ್ಲಿ ರಾವಣ ಯಾರು, ಅವನ ಜನ್ಮದ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ ಸಮಯದಲ್ಲಿ ಸನಕಾದಿ ಮುನಿಗಳನ್ನ ಮೊದಲಿಗೆ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿಬಿಟ್ಟು ನೀವು ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿ ಅಂತ ಹೇಳಿಬಿಟ್ಟು ಸನಕಾದಿಗಳಿಗೆ ಹೇಳ್ತಾರೆ. ಸನಕಾದಿಗಳೆಂದರೆ ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅಂತ ಈ 4 ಕುಮಾರರು. ಇವ್ರಿಗೆ ಹೇಳಿದಾಗೆ ಇವರೆಲ್ಲ ಬ್ರಹ್ಮಚರ್ಯದಲ್ಲೇ ಮುಂದುವರಿತಾರೆ. ಇವರು ಸೃಷ್ಟಿ ಕಾರ್ಯದಲ್ಲಿ ಭಾಗವಹಿಸೋದಿಲ್ಲ, ನಾವು ನಿವೃತ್ತಿ ಮಾರ್ಗವನ್ನೇ ಹೊಂದ್ತೇವೆ ಅಂತ ಹೊರಟೋಗ್ತಾರೆ. ಇವರು ಭಗವಂತನಲ್ಲಿ ಅತ್ಯಂತ ಭಕ್ತಿಯನ್ನು ಉಳ್ಳವರಾಗಿರೋದ್ರಿಂದ ಭಗವಂತನಿಗೆ ಇವ್ರನ್ನ ಕಂಡರೂ ಅತ್ಯಂತ ಪ್ರೀತಿ ಇರುತ್ತೆ. ಹಾಗಾಗಿ ಇವ್ರಿಗೆ ಯಾವಾಗ ಬೇಕಾದರೂ ವೈಕುಂಠಕ್ಕೆ ಬರಲು ಅವಕಾಶ ಇರುತ್ತೆ. ಇವರು ಒಮ್ಮೆ ವೈಕುಂಠಕ್ಕೆ ಹೋದಾಗ ಜಯ ವಿಜಯರು ದ್ವಾರಪಾಲಕರಾಗಿರ್ತಾರೆ. ಅವರಿಬ್ಬರು ಇವರನ್ನು ತಡೀತಾರೆ, ಒಳಗೆ ಹೋಗೋದಕ್ಕೆ ಬಿಡಲ್ಲ. ಇವರಿಬ್ರಿಗೂ ಕೋಪ ಬಂದುಬಿಟ್ಟು ನಮ್ಮನ್ನೇ ತಡೀತಾ ಇದ್ದಾರಲ್ಲ ಅಂಥೇಳಿ ಶಪಿಸ್ತಾರೆ. ಶಪಿಸಿದಾಗ ಅವರು ಮತ್ತೆ ಹುಟ್ಟೋದೆ ಹಿರಣ್ಯಾಕ್ಷ, ಹಿರಣ್ಯಕಶಿಪುವಾಗಿ. ಹಿರಣ್ಯಾಕ್ಷನನ್ನು ಭಗವಂತ ವರಾಹ ರೂಪದಲ್ಲಿ ಕೊಂದರೆ ಹಿರಣ್ಯಕಶಿಪುವನ್ನು ನರಸಿಂಹ ಅವತಾರದಲ್ಲಿ ಸಂಹಾರ ಮಾಡಿರ್ತಾರೆ. ಅವರಿಬ್ಬರ ಮುಂದೆ ರಾವಣ ಕುಂಭಕರ್ಣರಾಗಿ ಹುಟ್ಟುತ್ತಾರೆ. ಇವರಿಬ್ಬರು ಉಟ್ಪಟಳವನ್ನು ತಡೆಯೋಕ್ಕಾಗದೆ ದೇವತೆಗಳು ಬ್ರಹ್ಮನ ಜೊತೆಗೂಡಿ ಭಗವಂತನಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಭಗವಂತ, ಈ ರಾವಣ ಕುಂಭಕರ್ಣರ ಉಪಟಳವನ್ನು ತಡೆಯೋಕ್ಕಾಗ್ತಾಯಿಲ್ಲ, ದಯವಿಟ್ಟು ನೀನು ಹಿಂದೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂತೆ ಈ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡು ತಂದೆ ಅಂತ ಹೇಳಿಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಆಯಿತು ಅಂತ ಹೇಳಿ ನಾನು ಮುಂದೆ ದಶರಥನಲ್ಲಿ ರಾಮಚಂದ್ರನಾಗಿ ಹುಟ್ಟಿ ಬಂದು ಸಂಹಾರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ನಂತರ ಶ್ರೀರಾಮಚಂದ್ರನಾಗಿ ಹುಟ್ಟು ಬಂದು ಈ ರಾವಣ ಕುಂಭಕರ್ಣರ ಸಂಹಾರ ಮಾಡ್ತಾರೆ. ಈಗ ನಾವು ರಾವಣನ ಜನ್ಮದ ಬಗ್ಗೆ ತಿಳ್ಕೊಳ್ಳೋಣ. ಈ ಸನಕಾದಿಗಳು ಹೇಗೆ ಬ್ರಹ್ಮನ ಮಾನಸಪುತ್ರರು, ಹಾಗೆ ಪುಲಸ್ತ್ಯರು ಕೂಡ ಬ್ರಹ್ಮನ ಮಾನಸಪುತ್ರರು. ಇವರು ಭಗವಂತನ ಕುರಿತು ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಅಪ್ಸರ ಸ್ತ್ರೀಯರು ಬಂದು ತಪೋಭಂಗವನ್ನು ಮಾಡ್ತಾ ಇರ್ತಾರೆ. ಹೀಗೆ ಒಮ್ಮೆ ಮಾಡಬೇಕಾದಾಗ ಪುಲಸ್ತ್ಯರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವರು ಶಪಿಸ್ತಾರೆ. ಯಾವ ಹೆಣ್ಣು ನನ್ನ ಮುಂದೆ ಬಂದು ನಿಲ್ಲುತ್ತೋ ಆಕೆ ಗರ್ಭಿಣಿಯಾಗಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಅಪ್ಸರ ಸ್ತ್ರೀಯರೆಲ್ಲ ಮುಂದೆ ಬರೋದನ್ನು ನಿಲ್ಲಿಸ್ಬಿಡ್ತಾರೆ. ತೃಣಬಿಂದು ಅನ್ನೋ ರಾಜನ ಮಗಳಿಗೆ ಇದು ತಿಳಿದಿರೋದಿಲ್ಲ. ಆಕೆ ಮಾಮೂಲಿ ನಡ್ಕೊಂಡು ಹೋಗೋ ಥರ ಪುಲಸ್ತ್ಯರ ಮುಂದೆ ಹೋಗ್ಬಿಡ್ತಾಳೆ, ಗರ್ಭಿಣಿ ಆಗಿಬಿಡ್ತಾಳೆ. ರಾಜನಿಗೆ ಚಿಂತೆ ಆಗುತ್ತೆ, ಇಂಥ ಕೆಲಸ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಪುಲಸ್ತ್ಯರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ದಯವಿಟ್ಟು ನನ್ನ ಮಗಳನ್ನು ಸ್ವೀಕರಿಸಿ, ನನ್ನ ಮಗಳನ್ನು ನೀವು ಮದುವೆ ಆಗಬೇಕು ಅಂತ ಹೇಳಿ ಆ ಪುಲಸ್ತ್ಯರಿಗೆ ತನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತಾರೆ. ಅವರಿಬ್ಬರಿಗೆ ಹುಟ್ಟುವಂಥ ಮಗನೇ ವಿಶ್ರವಸು ಅಂತ. ಈ ವಿಶ್ರವಸುಗೆ 2 ಹೆಂಡತಿಯರು. ಒಬ್ಬಳು ಸಗಾತ್ರಿ ಅಂದರೆ ದೇವವರ್ಣಿನಿ, ಅಂದರೆ ಸಗಾತ್ರಿಗೆ ದೇವವರ್ಣಿನಿ ಅಂತಲೂ ಹೇಳ್ತಾರೆ. ಇನ್ನೊಬ್ಬಳು ಕೇಕಸಿ ಅಂತ. ಈ ಸಗಾತ್ರಿ ಏನಿದೆ ಆಕೆ ಭರದ್ವಾಜರ ಮಗಳು. ಇವರಿಬ್ಬರಿಗೆ ವಿಶ್ರವಸು ಮತ್ತು ಸಗಾತ್ರಿಗೆ ಹುಟ್ಟುವ ಮಗನೇ ಕುಬೇರ. ಕೈಕಸಿಗೆ ಹುಟ್ಟುವಂಥ ಮಕ್ಕಳು ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪನಖಿ. ಈ ಕೈಕಸಿ ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಕೈಕಸಿ ಸುಮಾಲಿ ಎನ್ನುವ ಒಬ್ಬ ರಾಕ್ಷಸನ ಮಗಳು. ಸುಮಾಲಿ ಕೂಡ ಬ್ರಹ್ಮದೇವರ ಪೌತ್ರನೇ ಕೂಡ ಆಗಿರ್ತಾರೆ. ಈ ಸುಮಾಲಿಗೆ ಒಂದು ಬಯಕೆ, ನನ್ನ ಮಗಳನ್ನು ಯಾರಾದರೂ ಉತ್ತಮ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಆತ ವೇದ ಪಾರಂಗತನಾಗ್ಬಿಟ್ಟು ಈ ದೇವತೆಗಳನ್ನ ಸದೆ ಬಡಿತಾನೆ ಅನ್ನೋ ಒಂದು ಉದ್ದೇಶದಿಂದ ಆತ ಏನು ಮಾಡ್ತಾನೆ, ವಿಶ್ರವಸುವಿಗೆ ತನ್ನ ಮಗಳಾದ ಕೇಕಸಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಹಾಗಾಗಿ ರಾವಣ ಮತ್ತು ಕುಬೇರ ಇಬ್ಬರು ಅಣ್ಣ ತಮ್ಮಂದರು. ಹಾಗೆ ರಾವಣ ಬ್ರಾಹ್ಮಣನೂ ಹೌದು, ರಾಕ್ಷಸನೂ ಹೌದು. ಇವತ್ತಿಗೆ ಈ ಎಪಿಸೋಡ್ ಮುಗಿಸೋಣ. ಮುಂದಿನ ಎಪಿಸೋಡ್ನಲ್ಲಿ ನಾವು ರಾವಣನ ಉಪಟಳದ ಬಗ್ಗೆ ತಿಳ್ಕೊಳ್ಳೋಣ. ಹರಿ ಓಂ.